ಶಾರ್ಟೇಜ್ ಉಂಟಾಗುತ್ತೆ, ಇದರಲ್ಲಿ ಇದೊಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನು ಆಗೇ ಇಲ್ಲ, ಏನು ಆಗ್ತಾನೆ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇರೋ ಆತಂಕ ಅಂತ ಹೇಳಿದ್ರೆ ಪರಿಹಾರ ಅಲ್ಲ ಅದು. ಎಷ್ಟೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಿಂತೋಗಿದೆ. ವಾರಣಾಸಿನಲ್ಲಿ ಪ್ರಧಾನಮಂತ್ರಿಯ ಸ್ವಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗ್ಬಿಟ್ಟಿದೆ. ಪುಣೆನಲ್ಲಿ ಟಾಟಾದವರು ಮ್ಯಾನುಫ್ಯಾಕ್ಚರಿಂಗ್ 50% ಇಳಿಸಿದ್ದಾರೆ. ಆಟೋ ಚಾಲಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಗಿಗ್ ವರ್ಕರ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹೋಟೆಲ್ ಮಾಲೀಕರು ಇವತ್ತು ಅಂಗಡಿಗಳು ಮುಚ್ಚುತ್ತಾ ಇದ್ದಾರೆ. ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ವಹಿಸ್ತಾ ಇಲ್ಲ, ಪರಿಹಾರ ನೀಡ್ತಾ ಇಲ್ಲ. ಅಥವಾ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡಿ. ಆಯ್ತಪ್ಪ, ಎಲ್ಲೋ ಯುದ್ಧ ನಡೀತಾ ಇದೆ, ಅದರ ಪರಿಣಾಮವಾಗಿ ಇವೆಲ್ಲ ಆತಂಕಗಳು ಎದುರಿಸಬೇಕಾಗ್ತದೆ ಅಂತ ಹೇಳಬೇಕಲ್ಲ. ಇಲ್ಲ, ಏನು ಆತಂಕ ಪಡೋದು ಅವಶ್ಯಕತೆನೇ ಇಲ್ಲ, ನಮ್ಮ ಹತ್ರ 75 ದಿನದ ಇಂಧನ ಇದೆ ಅಂದ್ಬಿಟ್ಟು ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಜಾರಿ ಮಾಡ್ತೀರಾ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅನ್ನ ಜಾರಿ ಮಾಡ್ತೀರಾ, LPGನ ನಿಯಂತ್ರಣ ಮಾಡ್ತೀರಾ, ಬುಕ್ಕಿಂಗ್ಸ್ನ ನಿಯಂತ್ರಣ ಮಾಡ್ತೀರಾ. ಏನ್ ನಡೆದಿದೆ ಈ ದೇಶದಲ್ಲಿ? ಪ್ರಧಾನಮಂತ್ರಿಗಳು ಬರೀ ರೀಲ್ ಮಾಡಕ್ಕಿರೋದ, ಮನ್ ಕಿ ಬಾತ್ ಹೇಳಕ್ಕಿರೋದ? ಫಸ್ಟ್ ಏನು ಆತಂಕ ಪಬ್ಲಿಕ್ನಲ್ಲಿದೆ, ವಾಣಿಜ್ಯ ವಲಯದಲ್ಲಿದೆ, ಅದನ್ನ ಫಸ್ಟ್ ಸ್ಪಷ್ಟವಾಗಿ ಪರಿಹಾರ ನೀಡಬೇಕು. ನೀವು ಪ್ರಾಬ್ಲಮ್ ಅನ್ನ ಅಕ್ನಾಲೇಜೇ ಮಾಡಕ್ ತಯಾರಿಲ್ಲ ಅಲ್ಲ, ಅದನ್ನು ಕಾಂಗ್ರೆಸ್ ಮೇಲೆ ಗೂಬೆ ಕುಡಿಸ್ತಾ ಇದ್ರೆ ಅಂತೆಲ್ಲ ನಾಚಿಕೆ ಬರಬೇಕು. ಪ್ರಹ್ಲಾದ್ ಜೋಶಿ ಅವರು ಯೂನಿಯನ್ ಮಿನಿಸ್ಟರ್, LPG ಸಮಸ್ಯೆ ಸಾಮಾನ್ಯ ಜನರಿಗೆ ಇದೆ ಅಂದ್ರೆ ಇಲ್ಲ, LPG ಸಮಸ್ಯೆ ಇಲ್ಲ, LOC ಸಮಸ್ಯೆ ಇದೆ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ. ಇಂಥ ಉಡಾಫೆ ಉತ್ತರ ಕೊಡೋದು. ಡಿಮಾನಿಟೈಸೇಷನ್ ಆಗಲಿ, ನಿಮ್ಮ ಕರೋನಾ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇವಾಗ ಯಾವಾಗಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದಾಗ ಬಿಜೆಪಿ ಅವರಿಗೆ ಹಾಸ್ಯನೇ ಕಂಡು ಬಂದಿದ್ದು. ಅವರ ನೋವು ನೋಡಿಲ್ಲ ಯಾವತ್ತು ಜನರದ್ದು. ಇಲ್ಲ, ಎಲ್ಲ ವಲಯದಲ್ಲೂ ಪ್ರಾಬ್ಲಮ್ ಇದೆ. ಇವರೇ ಆಟೋದವ್ರಿಗೂ ಪ್ರಾಬ್ಲಮ್ ಇದೆ, ರೆಸ್ಟೋರೆಂಟ್ಸ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿದವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೋಡಿ, ಈಗ ಮುಂದೆ ರೈತರಿಗೂ ಪ್ರಾಬ್ಲಮ್ ಆಗುತ್ತೆ. ಫರ್ಟಿಲೈಸರ್ ಪ್ರಾಬ್ಲಮ್ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿಂದ ಇವತ್ತು ಪೇಪರ್ನಲ್ಲಿ ಓದಿ, ಮೊರೊಕೊ, ಬೆಲಾರಸ್ ಇಂದ ಎಲ್ಲ ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ಇದಕ್ಕೆ? ಈ ಪ್ರಾಬ್ಲಮ್ ಇದೆ ಅಂತಾನೆ ಒಪ್ಕೊಳಕ್ ತಯಾರಿಲ್ಲ ಅಲ್ಲ ಬಿಜೆಪಿಯವರು. ಈ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಎಲ್ಲಿದ್ದಾರೆ ಸರ್? ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಉದ್ರಿ ಭಾಷಣ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಯಾರು ಕೊಂಡ್ಕೋಬೇಕು? ಭಾಷಣದ ಮುಖಾಂತರ ಜನರು ಹೊಟ್ಟೆ ತುಂಬುತ್ತಾ? ಇದು ಎಲ್ಲ ವಲಯದಲ್ಲೂ ಆಗ್ತಾ ಇದೆ. ಇದನ್ನ ಒಂದು 8 ದಿನದಲ್ಲಿ ಸರಿಯಾದ ರೀತಿಯಾಗಿ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂದ್ರೆ ಸಾರ್ವಜನಿಕರು ಕೂಡ ಇವಾಗ ಬೀದಿಗೆ ಇಳಿಬೇಕಾಗ್ತದೆ. ಎಲೆಕ್ಷನ್ ಅನೌನ್ಸ್ ಆಗಿದೆ. ದಾವಣಗೆರೆ ಏನು ವಿಧಾನಸಭಾ ಕ್ಷೇತ್ರದ ಏನಿದೆ ಸರ್, ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಕೇಳೋದು ಎಲ್ಲರದು ಹಕ್ಕಿದೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ಅಲ್ಪಸಂಖ್ಯಾತರು ಕೇಳಬಹುದು, ದಲಿತರು ಕೇಳಬಹುದು, ಹಿಂದುಳಿದ ವರ್ಗದವರು ಕೇಳಬಹುದು, ಮೇಲ್ವರ್ಗದವರು ಕೇಳಬಹುದು. ಕೇಳಕ್ಕೆ ಏನಿಲ್ಲ, ಅದು ಅವರ ಸಾಂವಿಧಾನಿಕ ಹಕ್ಕಿದೆ. ಪಾರ್ಟಿನಲ್ಲಿ ಆ ವ್ಯವಸ್ಥೆ ಇದೆ, ಕೇಳ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲರೂ ಕೂತಿ ಚರ್ಚೆ ಮಾಡಿ ಏನು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಫೈನಲ್ ಮಾಡ್ತೀವಿ. ಮುಖ್ಯಮಂತ್ರಿಗಳು ಇವತ್ತು ಆಯ್ದ ಸಚಿವರನ್ನ ಡಿನ್ನರ್ ಕರೆದಿದ್ದಾರೆ. ತಮಗೇನಾರ ಆಹ್ವಾನ ಇದೆ? ಈಗ CM ಅವರು ಕರೆದಿದ್ದಾರೆ ಅಂದ್ರೆ ಈಗ ಡಿನ್ನರ್ ಮಾಡಬಾರ್ದ ನನ್ನ ಮುಖ್ಯಮಂತ್ರಿಗಳ ಜೊತೆ? ಈಸ್ ಮೈ ಚೀಫ್ ಮಿನಿಸ್ಟರ್. If he calls for coffee also I will go. If he calls for dinner also I will go. ಎಲ್ಲರೂ ಕರೆದಿದ್ರೆ ಇದಾಗ್ತಿರಲಿಲ್ಲ ಸರ್, ಕೆಲವೊಂದು ಆಯ್ದ ಸಚಿವರನ್ನ ಮಾತ್ರ ಕರೆದಿದ್ದಾರೆ. ನೋಡಿ, ಅದು ನನಗೆ ಗೊತ್ತಿಲ್ಲ ಯಾಕೆ, ಏನು ಇದೇನು ಮಾನದಂಡ ಅಂತೂ ಏನಿರಲ್ಲ ನನ್ನ ಪ್ರಕಾರ. ಬಹುಶಃ ಮುಂದಿನ ಸರಿ ಉಳಿದವ್ರಿಗೆ ಕರೆಸಬಹುದು, ಹಂಗೇನಿಲ್ಲ ಅಲ್ಲ. ಈಗ ಎಷ್ಟೊಂದು ಸರಿ ಹಲವಾರು ಸಚಿವರು ಹೋಗಿ ಸಾಹೇಬ್ರಿಗೆ ಭೇಟಿಯಾಗಿರ್ತಾರೆ ಖಾಸಗಿಗೆ. ಅವಾಗ ಉಳಿದವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತೀರಾ ತಾವು? ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.